ನಮಸ್ತೆ ಎಲ್ಲರೂ ಕೂಡ ನಮ್ಮ ಈ ಒಂದು ಚಾನಲ್ಗೆ ಇದುವರೆಗೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ನಮ್ಮ ಚಾನಲ್ನ ಉದ್ದೇಶ ಏನಂದರೆ, ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರು ಕೂಡ ಅವರವರು ಇಷ್ಟಪಡುವಂತಹ ಹುಡುಗಿಯರ ಜೊತೆ ಮದುವೆ ಆಗಬೇಕು ಅನ್ನೋ ಉದ್ದೇಶ. ಅದಕ್ಕೆ ಸಂಬಂಧಿಸಿದಂತೆ ಹುಡುಗನ ಬಯಕೆಯಿಂದ ಹುಡುಗಿಯರು ಸಂಬಂಧದ ವೇದಿಕೆ ಆಗಿರ್ತಕ್ಕಂತಹ ನಮ್ಮ ಚಾನಲ್ಗೆ ಪ್ರೊಫೈಲ್ಗಳನ್ನು ಕಳಿಸ್ತಾ ಹೋಗ್ತಾರೆ. ಅದರಂತೆ ನಮಗೆ ಇವತ್ತು ಸಾನ್ವಿತಾ ಮಲ್ಲೂರು ಪಾಳ್ಯ ಎಂಬ ಊರಿನಿಂದ ಒಂದು ಪ್ರೊಫೈಲ್ ಬಂದಿದೆ. ಸೊ ಯಾರಿಗೆಲ್ಲ ಓದಕ್ಕೆ ಬರುತ್ತೆ ಓದ್ಕೊಂಬಿಡಿ, ಇಲ್ಲ ಅಂತಂದ್ರೆ ನಾನು ಒಂದ್ಸಲ ಹೇಳ್ಬಿಡ್ತೀನಿ. ಸಾನ್ವಿತಾ ಎಚ್, ವಯಸ್ಸು 25 ವರ್ಷ ನಡೀತಾ ಇದೆ. ಊರು ಬಂದ್ಬಿಟ್ಟು ಮಲ್ಲೂರು ಪಾಳ್ಯ. ಎಲ್ಲಿ ಬರುತ್ತೆ ಅಂತ ಭಯಪಡೋ ಅವಶ್ಯಕತೆ ಇಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿ ಎಂಬ ಒಂದು ಊರಿನಲ್ಲಿ ಬರುತ್ತೆ. ಇವರ ಎತ್ತರ 5.2 ಅಡಿ, ಬಣ್ಣ ಗೋಧಿ ಬಣ್ಣದ ಮೈಕಟ್ಟು, ರಾಶಿ ಧನುರಾಶಿ ನಕ್ಷತ್ರ, ಮೂಲ ನಕ್ಷತ್ರ. ಉದ್ಯೋಗ ಬಂದು ಅಡಿಕೆ ಒಣಗಿಸುವಂತಹ ಘಟಕದಲ್ಲಿ ಕೆಲಸಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಕೆ ಸ್ವಭಾವ ನೋಡೋದಾದರೆ ಒಳ್ಳೆಯ ಪ್ರಕೃತಿ ಪ್ರಿಯ ಆಗಿರೋದು ಈ ಒಂದು ಸಾನ್ವಿತಾ. ಅಂದರೆ ಒಂದು ವ್ಯವಸಾಯಕ್ಕೆ ಎಷ್ಟಿನ ಮಹತ್ವ ಕೊಡ್ತಾರೋ ಅಂದರೆ ಪರಿಸರ ಸ್ನೇಹದಲ್ಲಿ ಅಷ್ಟೇ ಮಹತ್ವ ಕೊಡ್ತಕ್ಕಂಥದ್ದು. ಒಬ್ಬ ಅಕ್ಕನವ್ರದ್ದು ಮದುವೆ ಆಗಿದೆ, ಒಬ್ಬ ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಒಬ್ಬ ಅಣ್ಣ ಸಹ ಇದ್ದಾನೆ ಅಂತ ಹೇಳಿರೋದು. ಎಲ್ಲರ ಸರದಿ ಮುಗ್ದಿರ್ತಕ್ಕಂಥ ನನ್ನ ಸರದಿ ಇವಾಗ ಆಗಿದೆ, ನನಗೆ ಈ ರೀತಿಯ ಹುಡುಗನ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ಪಾಯಿಂಟ್ ನಂಬರ್ 1, ಬ್ಯಾಲೆನ್ಸ್ ಲೈಫ್ನ ಒಂದು ಒಳ್ಳೆಯ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಂಥ ಹುಡುಗ, ನನ್ನ ತರಹದ ಪ್ರಕೃತಿ ಪ್ರಿಯೆ ಆಗಿರಬೇಕು ಅಂತ ಹೇಳಿರೋದು. ಪ್ರಾಣಿ ಪಕ್ಷಿ ಹೊಂದಾಣಿಕೆಯಲ್ಲಿ ಬರ್ತಕ್ಕಂತಹ ಪ್ರಕೃತಿ ಪ್ರಿಯ ನೀವಾಗಿದ್ದರೆ ನಾನು ಸಂಪೂರ್ಣವಾಗಿ ನಿಮ್ಮೊಡನೆ ಇರ್ತೇನೆ ಅಂತ ಹೇಳಿರ್ತಕ್ಕಂಥದ್ದು. ಜೊತೆಗೆ ಓವರ್ ಪೊಸಿಸಿವ್ನೆಸ್ ಆಗಿರಬಾರ್ದು, ಅಂದರೆ ನೀನೇ ಬೇಕು ನಿನ್ನಿಂದಲೇ ಎಲ್ಲ ಅಂತ ಓವರ್ ಪೊಸಿಸಿವ್ನೆಸ್ ಆಗಿರಬಾರ್ದು. ಸ್ವತಃ ನಾನು ಜೊತೆಗೆ ನನ್ನ ರೀತಿಯಲ್ಲಿ ಇನ್ನೊಬ್ಬರು ಸಹ ಇದ್ದರೂ ನಿನ್ನ ಒಂದು ಲೈಫನ್ನು ಅಂದರೆ ನಿನ್ನ ಒಂದು ಜಾಗನ ಯಾರು ತುಂಬಬಾರ್ದು, ಈ ರೀತಿ ಮೈಂಡ್ಸೆಟ್ ಇರ್ತಕ್ಕಂಥ ಹುಡುಗ, ಒಳ್ಳೆಯ ಕನಸುಗಳನ್ನು ಇಟ್ಟುಕೊಂಡು ಮುಂದೆ ಸಾಂಸಾರಿಕ ಜೀವನದಲ್ಲಿ ಅದನ್ನು ನನಸು ಮಾಡುವಂತಹ ವ್ಯಕ್ತಿತ್ವ ಇರತಕ್ಕಂಥ ಹುಡುಗ. ಅವನ ವಯಸ್ಸು ಬಂದು ನೋಡೋದಕ್ಕೆ ಪ್ರಸ್ತುತ 30 ಅಥವಾ 31ರ ಒಳಗಡೆ ಇರಬೇಕು. ಒಂದು ಉದ್ಯೋಗದಲ್ಲಿ ಇರ್ತಕ್ಕಂಥ ವ್ಯಕ್ತಿಯಾಗಿದ್ದು ಫ್ಯಾಮಿಲಿಯ ಜೊತೆ ರೆಸ್ಪೆಕ್ಟ್, ಒಳ್ಳೆಯ ತಾಳ್ಮೆ, ಒಳ್ಳೆಯ ಸಂಬಳ ಮೇಂಟೈನ್ ಮಾಡುವಂತಹ ವರನಾಗಿರಬೇಕು. ಕೆಟ್ಟ ಚಟ ಕುಡಿತ ಗಿಡಿತ ಅವೆಲ್ಲ ಕಾಮನ್ ಆಗಿಬಿಟ್ಟಿದೆ ಈಗಿನ ಕಾಲದಲ್ಲಿ, ಅದರ ಪ್ರಕಾರವಾಗಿ ಮಿಡಲಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ಇವರ ಒಂದು ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿದ್ದರೆ ವಿಡಿಯೋ ಕೆಳಗಡೆ ಕಾಣಿಸ್ತಕ್ಕಂತಹ ಜಿಮೇಲ್ ಐ ಡಿಗೆ ನಿಮ್ಮ ಮಾಹಿತಿಗಳನ್ನು ಕಳಿಸೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಸೊ ಮಾಹಿತಿಗಳನ್ನು ಕಳಿಸುವಂತಹ ವಿಧಾನ ಹೇಳ್ತೇನೆ ನೋಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಸ್ವಲ್ಪ ಕ್ಲಿಕ್ ಮಾಡಿದ ತಕ್ಷಣ ಜಿಮೇಲ್ ಐ ಡಿ ಓಪನ್ ಆಗುತ್ತೆ. ಆ ಒಂದು ಜಿಮೇಲ್ ಐ ಡಿಗೆ ನಿಮ್ಮ ಒಂದು ಪ್ರೊಫೈಲು, ಇವಾಗ ಈ ಒಂದು ಸಾನ್ವಿತಾ ಅವರು ನಮಗೆ ಯಾವ ರೀತಿಯ ಮಾಹಿತಿ ಕಳಿಸ್ಕೊಟ್ರು ಅದೇ ರೀತಿಯಲ್ಲಿ ಹುಡುಗಿಗೆ ನೀವು ನಿಮ್ಮ ಮಾಹಿತಿಗಳನ್ನು ಕಳಿಸ್ಕೊಡ್ಬೇಕು. ನಿಮ್ಮ ಪ್ರೊಫೈಲ್ಗಳನ್ನು ಕುಂದು ಕೊರತೆಯನ್ನು ಚೆಕ್ ಮಾಡಿ ನಂತರ ಪ್ರಸ್ತುತ ಅವರಿಗೆ ಅದು ಇಷ್ಟ ಆಯಿತು ಅಂತಂದರೆ ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಿರ್ತಾರೆ. ಇಲ್ಲ ಅಂದರೆ ಸ್ವಲ್ಪ ಏನಾದರೂ ಸಸ್ಪೆನ್ಸ್ ಆಗಿ ಒಂದು ಸ್ವಲ್ಪ ರಿಸ್ಟ್ರಿಕ್ಷನ್ ಇಟ್ಟಿರ್ತಾರೆ ಅಷ್ಟೇ. ಸ್ನೇಹಿತರೆ, ಈ ಒಂದು ಗಾಡಿ ಸಾನ್ವಿತಾ ಅವರ ಸ್ವಂತದಾಗಿರತಕ್ಕಂಥ ಬ್ಲ್ಯಾಕ್ ಕಲರ್ ಗಾಡಿಯಾಗಿರೋದು. ನಿಮಗೆ ತೋರಿಸುವಂಥ ಉದ್ದೇಶ ಒಂದೇ, ಇವರನ್ನ ಜೊತೆಗೆ ಇವರ ಜೊತೆ ಇರ್ತಕ್ಕಂಥ ಕಾರು ಸಹ ನಿಮ್ಮ ಜೊತೆ ಬರುತ್ತೆ. ಅಂದರೆ ಅವರನ್ನು ಮದುವೆ ಆದರೆ ಬರೀ ಆಕೆ ಮಾತ್ರ ಬರಲ್ಲ, ಆಕೆ ಜೊತೆ ದುಡ್ಡು ಆಸ್ತಿ ಈ ಒಂದು ಕಾರು ಸಹ ಬರುತ್ತೆ ಅನ್ನೋ ಉದ್ದೇಶದಿಂದ ತೋರಿಸ್ತಾ ಇದ್ದೇವೆ. ಈ ಗಾಡಿಯ ಸ್ವಲ್ಪ ಡೀಟೇಲ್ಸ್ ನೋಡೋದಾದರೆ ಇದರ CC 1194ನ CC ಮತ್ತು ಟಾಪ್ ಸ್ಪೀಡ್ ಬಂದರೂ 160ರಿಂದ 170 ಟಾಪ್ ಸ್ಪೀಡ್ ಇದೆ. ಮೈಲೇಜಿಂಗ್ ವಿಚಾರಕ್ಕೆ ಬಂದರೆ 18ರಿಂದ 24ರ ಮೈಲೇಜಿಂಗ್ ಮತ್ತು ಒಳ್ಳೆಯ ಸೀಟು ಮತ್ತು ಗುಡ್ ಪರ್ಫಾರ್ಮೆನ್ಸ್ ಕೊಡ್ತಕ್ಕಂತಹ ಗಾಡಿಯಾಗಿರೋದು. ಸೊ ಗಾಡಿಯ ಬಗ್ಗೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನೀವು ಇವಾಗ ಮಿಡಲ್ ಕ್ಲಾಸಿನ ಒಬ್ಬ ಹುಡುಗ ಆಗಿರ್ತೀರಾ, ಈಕೆ ನಿಮಗೆ ಇಷ್ಟ ಆಗಿರ್ತಾರೆ, ಬಟ್ ವರದಕ್ಷಿಣೆ ಏನು ಕೇಳಬೇಕು? ನಾನು ಸಿಕ್ಕಿರೋದೇ ದೊಡ್ಡ ವಿಷಯ, ಇನ್ನು ವರದಕ್ಷಿಣೆ ಕೊಡಬೇಕು ನಿನಗೆ ಅಂತ ಅಂದಾಗ ನಾವು ಮುಂದೆ ಮಾತಾಡೋದಾದ್ರೆ ಏನೋ, ಆ ಒಂದು ಉದ್ದೇಶದಿಂದಲೇ ಪ್ರಸ್ತುತ ಇವರನ್ನ ಮದುವೆ ಆಗುವಂಥ ಹುಡುಗನಿಗೆ ಕಾರು ಸಹ ಅವರ ಜೊತೆಗೆ ಬರುತ್ತೆ ಅಂತಂದರೆ ಓಕೆ ಅಂತ ಅಂತೀರಲ್ವ. ಸೊ ಹೆಂಗಿರ್ಬೋದು ಅಂತ ಅವಾಗೇ ಯೋಚನೆ ಮಾಡೋಕ್ಕೂ ಮುನ್ನ ಈಗಲೇ ಒಂದು ಸಲ ನೋಡ್ಕೊಂಡು ಬಿಡಿ. ಆ ಒಂದು ಕಾರಣದಿಂದ ಈ ಒಂದು ಕಾರನ್ನು ತೋರಿಸ್ತಾ ಇದ್ದೀನಿ. ಕಾರಿನ ಮಾಡೆಲ್ ವಿತ್ ಕಂಡೀಷನಬಲ್ ಸೀಟ್ ಮತ್ತು ಸ್ಟೇರಿಂಗ್ ವಿತ್ ಇಲ್ಲಿ ಏನು ನೋಡ್ತಿದ್ದಾರೆ ಅದು ಗೇರ್ ಸಿಸ್ಟಮ್ ಆಗಿರೋದು.
ಮತ್ತು ಈ ಕಡೆ ಕೂಡ ಸ್ಟೇರಿಂಗ್ ಸಿಸ್ಟಮ್ ಅಷ್ಟೇ ಸ್ಟ್ರೇಟ್ ಆ್ಯಂಡ್ ಫಾರ್ವರ್ಡ್ ಆಗಿ ಇದೆ. ಸೊ ಮಾಹಿತಿಗಳೆಲ್ಲನೂ ಕೂಡ ಪ್ರತಿಯೊಂದು ನಿಮ್ಮ ಮುಂದೆ ತಿಳಿಸಿದ್ದೇನೆ. ನಿಮಗೆ ಅವರು ಸಿಗೋದು ಸಿಗದೇ ಇರೋದು ತಿಳಿಸೋದೇನೆಂದರೆ ಜಿಮೇಲಲ್ಲಿ ನೀವು ಕಳಿಸುವಂತಹ ಪ್ರೊಫೈಲ್ನ ಮೂಲಕ. ಅದು ಬಿಟ್ಟರೆ ಬೇರೆ ಯಾವುದೂ ಕೂಡ ದಾರಿ ಇಲ್ಲ ಸ್ನೇಹಿತರೆ. ಬೇಗ ಬೇಗ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಈ ಒಂದು ಚಾಟ್ನ ಮೂಲಕ ಕಳಿಸಿಕೊಡಿ ಜಿಮೇಲಲ್ಲಿ. ಸೊ ಅವರ ಒಂದು ವ್ಯಕ್ತಿತ್ವಕ್ಕೆ ಸಂಬಂಧಿಸಿದಂತೆ ನೀವು ಅವರಿಗೆ ಮ್ಯಾಚ್ ಆಗುವಂಥ ಹುಡುಗ ಆಗಿದ್ದರೆ ಖಂಡಿತವಾಗ್ಲೂ ರಿಪ್ಲೈನ ಕೊಟ್ಟೇ ಕೊಡ್ತಾರೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ.